ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ದೀರಿ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕ್ಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 90,000 ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ಮೂವ್ ಇರುವಂಥ ಪ್ರಾಪರ್ಟಿ. ಸೊ ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 30x40 ಬರುತ್ತೆ. ರೋಡ್ ಬೈ 30 ಫೀಟ್ ಬರುತ್ತೆ. ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಲ್ ಬಂದ್ಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಕೂಡ ಈಸ್ಟ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರು ಫುಲ್ 2 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK, ಥರ್ಡ್ ಫ್ಲೋರ್ ಕೂಡ 1 BHK 2 BHK ಇರುತ್ತೆ. ಫೋರ್ತಲ್ಲಿ 1 ಸ್ಟುಡಿಯೋ ರೂಮ್ ಥರ ಮಾಡಿದ್ದಾರೆ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮನೆ ಮುಂದೆ ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಟಾರ್ ರೋಡ್ಸ್ ಎಲ್ಲ ಹಾಕ್ತಿದ್ದಾರೆ, ಇವಾಗೆಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಕೂಡ ಬೇಗ ಟಾರ್ ರೋಡ್ ಕೂಡ ಆಗುತ್ತೆ. ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. 12 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್, ಇದು ಹೈಡ್ರಾಲಿಕ್ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಸಿಮೆಂಟ್ ಎಲ್ಲ ಬಿರ್ಲಾ ಸೂಪರ್ ಸಿಮೆಂಟ್ ಯೂಸ್ ಮಾಡಿರುವಂಥದ್ದು. ACC ಮತ್ತು ಬಿರ್ಲಾ ಸೂಪರ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಸ್ಟೀಲ್ ಎಲ್ಲನೂ ಅಷ್ಟೇ, ಇದು ಎಲ್ಲನೂ ಮೀನಾಕ್ಷಿ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಒಳ್ಳೆ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಫ್ರಂಟ್ ಎಲಿವೇಷನ್ ನೋಡೋದಲ್ಲ ತುಂಬ ಯೂನಿಕ್ಕಾಗಿ ಮಾಡಿದ್ದಾರೆ. ಫ್ರಂಟ್ ಎಲಿವೇಷನ್ ಕೂಡ ಎಲ್ಲ ಮನೆ ಮಾತ್ರ ತುಂಬ ಕ್ವಾಲಿಟಿ ಮೇಂಟೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಮೇಯ್ನ್ ಗೇಟ್ ಇದು ಓಪನ್ ಗೇಟ್ ಇರುತ್ತೆ. 16 mm ಐರನ್ ಯೂಸ್ ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾ ಇದು. ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. 2 ಕಾರ್ ಹಾಕ್ಕೋಬೋದು. 7 ಸೀಟರ್ ಎಲ್ಲ 5 ಸೀಟರ್ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ಮನೆಗೆ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ. ಸುತ್ತಲೂ ನೋಡ್ಬೋದು ನೀಟಾಗಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿಸಿದ್ದಾರೆ. ಸೊ ಮುಂದಕ್ಕೇನು ವರ್ಕೂ ಇಲ್ದಿರ, ಸೊ ನೀಟಾಗಿ ಏನೇನು ಬೇಕು ಎಲ್ಲ ನೀಟಾಗಿ ಮಾಡಿಸಿದ್ದಾರೆ. ಸೊ ಇಲ್ಲಿ ಫ್ರಂಟ್ ವಾಲ್ಗೆಲ್ಲ ನೋಡ್ಬೋದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿ ಲಾಸ್ಟ್ಗೆ ಗ್ಯಾಸ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಮಾಡಿ, ಸೊ ಐರನ್ ಮೆಟೀರಿಯಲ್ಲೇ ಪಾರ್ಟಿಷನ್ ಕೂಡ ಮಾಡಿಸಿದ್ದಾರೆ. ಇದು ಬೋರ್, ಇದು ಇದು ಬೋರು, ಆ ಕಡೆ ಇದು ಸಂಪ್. ಇದು ಎರಡೂ ಅಷ್ಟೇ ವಾಸ್ತು ಪ್ರಕಾರನೇ ಇರುವಂಥದ್ದು. ಎರಡೂ ವಾಸ್ತು ಪ್ರಕಾರನೇ ಮಾಡಿದ್ದಾರೆ, ಸಂಪು ಮತ್ತು ಬೋರ್ವೆಲ್ ಕೂಡ. ಸೊ ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್. ಇದು ಟೋಟಲ್ ಬಂದುಬಿಟ್ಟು 7 ಮೀಟರ್ಸ್ ಬರುತ್ತೆ. ಒಂದು ಕಾಮನ್ ಬರುತ್ತೆ. ಟೋಟಲ್ ಇನ್ನು 6 ಇಂಡಿವಿಜುವಲ್ ಮನೆಗೆ ಬರುತ್ತೆ. ಎಲ್ಲದಕ್ಕೂ 3 kW ಕೊಡ್ತಾರೆ. ಕಾಮನ್ ಏರಿಯಾಗೆ ಮಾತ್ರ 3 kW ಹಾಕ್ಕೊಡ್ತಾರೆ. ಎಲ್ಲನೂ ಡೆಪಾಸಿಟ್ ಎಲ್ಲ ಮಾಡಿ ನೀಟಾಗಿ ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಸಿಂಗಲ್ ಬೆಡ್ರೂಮ್ ಇದು. ಡೋರ್ ಫೇಸಿಂಗ್ ಈಸ್ಟ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಟೀ ಕುಟ್ಟಿದ್ದು ಬರ್ಮಾ ಬಾಟರ್ ಟೀ ಕುಟ್ಟು ಯೂಸ್ ಮಾಡಿದ್ದಾರೆ. ವಿತ್ ಮಿಷನ್ PU ಕೋಟಿಂಗ್ ಮಾಡಿಸಿರುವಂಥದ್ದು. ಇದು PU ಪಾಲಿಶ್ ಮಾಡಿಸಿರುವಂಥದ್ದು. ಲಾಕ್ಸ್ ಎಲ್ಲ ಅಷ್ಟೇ ಯುರೋಪ ಮೆಟೀರಿಯಲ್. ಹ್ಯಾಂಡಲ್ ಕೂಡ ಅಷ್ಟೇ ಯುರೋಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಎಲ್ಲ ಫ್ಲೋರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ಗೆ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸೊ ಹಾಲ್ ಇದು, ಲಿವಿಂಗ್ ರೂಮ್ ಇದು ನೋಡ್ಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ಇದು TV ಯೂನಿಟ್. ಇದು TV ಯೂನಿಟ್ ಪಕ್ಕದಲ್ಲೇ ಪೂಜಾ ರೂಮ್ ಪ್ಲಸ್ UPS ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ POP ಎಲ್ಲ ಮಾಡಿಸಿದ್ದಾರೆ. ವಿಂಡೋಸ್ ಎಲ್ಲ ಅಷ್ಟೇ 3 rack ವಿಂಡೋಸ್ ಕೊಟ್ಟಿರುವಂಥದ್ದು. ಅಲ್ಯೂಮಿನಿಯಂ 3 rack ವಿಂಡೋಸ್ ಇದು ಕಿಚನ್ ಬಾರ್ಡ್ರು ಮತ್ತು ರೂಮ್ ಬಾರ್ಡರ್ ನೋಡ್ಬೋದು. ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮಾಡ್ಯುಲರ್ ಕಿಚನ್ ಇದು. ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು. ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ. ಮೇಲ್ಗಡೆ ಲಾಫ್ಟ್ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಒಂದು ವಿಂಡೋ ಕೊಟ್ಟಿದ್ದಾರೆ ರೂಮ್ಗೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇದು ಕಾಮನ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಯೂಸ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಎಲ್ಲ ಅಷ್ಟೇ ಟೋಟಲ್ ಎಲ್ಲ ಜಾಗರ್ ಫಿಟ್ಟಿಂಗ್ಸೇ ಬರುವಂಥದ್ದು. ಜಾಗರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಬರುತ್ತೆ ಟೋಟಲ್ ಮನೆಗೆ. ಇಷ್ಟೊಂದು ಸಿಂಗಲ್ ಬೆಡ್ರೂಮ್ ಇದು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಬಂದುಬಿಟ್ಟು ಫುಲ್ 2 BHK ಇರುತ್ತೆ. ಓನರ್ ಇದಕ್ಕೆ ಅಂತ ಹೇಳ್ಬಿಟ್ಟು ತುಂಬ ನೀಟಾಗಿ ಮಾಡಿಸಿದ್ದಾರೆ ಫಸ್ಟ್ ಫ್ಲೋರ್ ಕೂಡ. ಸೊ ಪಾರ್ಕಿಂಗ್ ಏರಿಯಾ ಇನ್ನೊಂದು ಟೈಮ್ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಸ್ಟೆಪ್ಸ್ ಎಲ್ಲ ಅಷ್ಟೇ ಲಪೋತ್ರ ಯೂಸ್ ಮಾಡಿದರೆ. ಆಂಟಿಸ್ಕಿಟ್ ಗ್ರಾನೈಟ್ ಯೂಸ್ ಮಾಡಿದರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದರೆ. JSL ಜಿಂದಾಲ್ ಕಂಪ್ನಿದು 304 ಗ್ರೇಡ್ ಕಂಪ್ನಿ ಇದು ಬಂದ್ಬಿಟ್ಟಿದ್ದು. ಗ್ರೇಡ್ ಬಂದುಬಿಟ್ಟು 304 ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಫ್ಲೋರ್ ಇದು 2 BHK. ಇಲ್ಲೂ ಕೂಡ ನೋಡೋದು ವಾಲ್ಗೆಲ್ಲ ಫುಲ್ ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ 2x4 ವಿತ್ ಗೋಲ್ಡನ್ ಬಿಡಿಂಗ್ ಕೊಟ್ಟಿದ್ದಾರೆ. ಫ್ರಂಟ್ಗೆಲ್ಲ SS ರೈಲಿಂಗ್ಸ್ ವಿತ್ 12 mm ಟಫ್ ಆನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ ಶೇನಿಂಗ್ದು. ಮೇಲ್ಗಡೆ ಸೀಲಿಂಗ್ ಎಲ್ಲ ಅಷ್ಟೇ UPC ಸೀಲಿಂಗ್, ಅದು ವುಡನ್ ಫಿನಿಶಿಂಗ್ UPC ಸೀಲಿಂಗ್ ಕೊಟ್ಟಿದ್ದಾರೆ. ಸೀಲಿಂಗ್ ಲೈಟ್ಸ್ ಎಲ್ಲ ಅಷ್ಟೇ ಹ್ಯಾವೆಲ್ಸ್ ಕಂಪ್ನಿದು ಯೂಸ್ ಮಾಡಿರೋಂಥದ್ದು. ಸೊ ಟೋಟಲ್ ಸೀಲಿಂಗ್ ಲೈಟ್ಸ್ ಎಲ್ಲನೂ ಥರ ಒಳ್ಳೆ ಟಾಪ್ ಕ್ವಾಲಿಟಿ ಬ್ರ್ಯಾಂಡ್ ಮೆಟೀರಿಯಲ್ಲೇ ಯೂಸ್ ಮಾಡಿದ್ದಾರೆ ಮನೆಗೆ. ಸೊ ಇಲ್ಲೂ ನೋಡ್ಬೋದು ಪ್ಯಾಸೇಜ್ ಇರುತ್ತೆ. ಇಲ್ಲಿ ಬೇಕಾದರೆ ಏನಾದರೂ ಕ್ಲಾತ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಸೊ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಇದು ಬೇಕಾದರೂ ಕ್ಲೇಸ್ ಮಾಡ್ಕೋಬೋದು ಫಸ್ಟ್ ಫ್ಲೋರ್ ಅವರು. ಸೊ ಮೈನ್ ಡೋರ್ ಇದು. ಮೈನ್ ಡೋರ್ ಕೂಡ ನೋಡ್ಬೋದು. ಎಲ್ಲನೂ ಅಷ್ಟೇ ಮಿಷನ್ ಡೋರ್ಸ್ ಎಲ್ಲ ಮಿಷನ್ ಕಟ್ಟಿಂಗ್ ಡೋರ್ಸ್ ಇರುತ್ತೆ ಎಲ್ಲನೂ. ಟೋಟಲ್ ಎಲ್ಲ ಬರ್ಮಾ ವಾಟರ್ ಟೀ ಇರುತ್ತೆ. ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿರುವಂಥದ್ದು. ವಾಸ್ಕಲ್ಲು ಮೈನ್ ಡೋರ್ ಎಲ್ಲನೂ. ಸೊ ಇದು ಲಿವಿಂಗ್ ರೂಮ್ ಇದು. ಹಾಲ್ ಇದು.
ಸೊ ಹಾಲ್ ಕೂಡ ನೋಡ್ಬೋದು, ಸ್ಪೇಸಿಯಸ್ ಆಗಿದೆ. ಸೊ ಹಾಲಲ್ಲಿ ಪಿ ಒ ಪಿ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಪಿ ಒ ಪಿ ಮಾಡಿಸಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ, ಫ್ರಂಟ್ಗೊಂದು ಮತ್ತು ಬ್ಯಾಕ್ ಸೈಡ್ಗೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಎರಡೂ ಅಷ್ಟೇ 3 ರ್ಯಾಕ್ ವಿಂಡೋಸ್ ಕೊಟ್ಟಿರುವಂಥದ್ದು. ಬಾರ್ಡ್ರೆಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ವಿಂಡೋಗೆಲ್ಲನೂ. ಸೊ ಟಿ ವಿ ಯೂನಿಟ್ ಇದು. ಟಿ ವಿ ಯೂನಿಟ್ ಶೀಟ್ಸ್ ಎಲ್ಲ ಟೋಟಲ್ ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. UPVC ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಒಳ್ಳೆ ಮೆಟೀರಿಯಲ್ ಇದು. ಸೊ ಎಲ್ಲ ಟೋಟಲಿ ಕಿಚನ್ಗೆ, ಟಿ ವಿ ಯೂನಿಟ್ಟು, ಇನ್ಸೈಡ್ ಕಬೋರ್ಡ್ಸ್ಗೆಲ್ಲನೂ ಇದೇ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದ್ದಾರೆ. ಟಿ ವಿನ ಡಿಸೈನ್ ಕೂಡ ನೋಡ್ಬೋದು. ಈ ಶೀಟ್ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ, ಬಟ್ ಎಲ್ಲ ಒಳ್ಳೆ ಮೆಟೀರಿಯಲ್ ಎಲ್ಲ ಕಾಂಪ್ರಮೈಸ್ ಆಗಿದ್ದಾರೆ. ಒಳ್ಳೆ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಹಾಕ್ಸಿದ್ದಾರೆ. ಪೂಜಾ ರೂಮ್ ಇದು. ಬಾರ್ಡರ್ ಎಲ್ಲ ಫುಲ್ ಟೀ ಕುಡ್ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲ ಟೀ ಕುಡ್ಡೇ ಇರುತ್ತೆ. ಸೊ ಪೂಜಾ ರೂಮ್ ಕೂಡ ಅಷ್ಟೇ ಡೀಸೆಂಟ್ ಸೈಡಲ್ಲಿದೆ. ಆ್ಯಸ್ ಪರ್ ವಾಸ್ತು ಪ್ರಕಾರನೇ ಇದೆ ಪೂಜಾ ರೂಮ್ ಕೂಡ. ಇನ್ಸೈಡ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಪೆಟ್ರಿಫೈಡ್ ಟೈಲ್ 2x4. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ ಮಾಡಿಸಿದ್ದಾರೆ. ಬಾರ್ಡ್ರೆಲ್ಲ ನೋಡ್ಬೋದು, ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಪಿಲ್ಲರ್ ಎಲ್ಲ ನೋಡ್ಬೋದು, ಗ್ಲಾಸ್ ಡಿಸೈನಿಂಗ್ ವಿತ್ ಲೈಟಿಂಗ್ ಪಿಲ್ಲರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಿಚನ್ ಇದು ಮಾಡ್ಲರ್ ಕಿಚನ್ ಇದು. ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ. ಮಿಡ್ ಯೂನಿಟ್ ಕೂಡ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಸೊ ಎಲ್ಲ ಕೆಳಗಡೆ ಬಾಸ್ಕೆಟ್ಸ್ ಕೂಡ ಅಷ್ಟೇ ಟೆಂಡಮ್ ಬಾಸ್ಕೆಟ್ಸ್ ವಿತ್ SS ಬಾಸ್ಕೆಟ್ ಕೊಟ್ಟಿದ್ದಾರೆ. ಸೊ ಇದು ಡೈನಿಂಗ್ ಕಮ್ ಕಿಚನ್ ಇದು. ಎರಡೂ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಡೈನಿಂಗ್ ಕೂಡ ಇಲ್ಲೇ ಹಾಕೋಬೋದು. ಮೇಲ್ಗಡೆ ಸೊ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಬೇಕಾದ್ರೆ ಸ್ಮಾಲಾಗಿ ಸ್ಟೋರ್ ಕೂಡ ಮಾಡ್ಬೋದು. ಸೊ ಕಿಚನ್ಗೆ ಯುಟಿಲಿಟಿ ಏರಿಯಾ ಇದು. ಸೊ ಯುಟಿಲಿಟಿ ಕೂಡ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಇದಕ್ಕೂ ನೀಟಾಗಿ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಇಲ್ಲಿ ಬೇಕಾದರೆ ವಾಷಿಂಗ್ ಮಿಷನಲ್ಲೇ ಇಲ್ಲೇ ಇಟ್ಕೋಬೋದು. ಸೊ ಚಿಮ್ನಿ ಕೂಡ ಆಲ್ರೆಡಿ ಫಿಟ್ ಆಗಿದೆ. ಸೊ ಅದು ಕೂಡ ಅಷ್ಟೇ ಒಳ್ಳೆ ಟಾಪ್ ಕಂಪ್ನಿದೆ, ಫೈಬರ್ ಕಂಪ್ನಿದು ಯೂಸ್ ಮಾಡಿರೋಂಥದ್ದು. ಸೊ ಎಲಿಕಾ ಕಂಪ್ನಿದು ಯೂಸ್ ಮಾಡಿರೋಂಥದ್ದು. ಎಲಿಕಾ ಕಂಪ್ನಿದು ಚಿಮ್ನಿ ಕೂಡ ಆಲ್ರೆಡಿ ಫಿಟ್ ಆಗಿದೆ. ಸೊ ಇದು ಟೋಟಲ್ ಮನೆ ಬಿಲ್ಡಿಂಗಲ್ಲಿ ಸ್ವಿಚಸ್ ಎಲ್ಲ ನೋಡ್ಬೋದು. ಇದೆ ಎಲ್ಲ ಹ್ಯಾವೆಲ್ಸ್ ಕಂಪ್ನಿದು. ಸೊ ಎಲ್ಲ ಟಾಪ್ ಕ್ವಾಲಿಟಿ ಸ್ವಿಚಸ್ ಯೂಸ್ ಮಾಡಿದ್ದಾರೆ ಹ್ಯಾವೆಲ್ಸ್ ಕಂಪ್ನಿದು. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇಲ್ಲೂ ಕೂಡ ನಾವು ಬಾರ್ಡರ್ ಎಲ್ಲ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಎಂಟ್ರೆನ್ಸ್ ಬಾರ್ಡರ್ ಎಲ್ಲನೂ. ಡೋರ್ಸ್ ಎಲ್ಲ ಅಷ್ಟೇ ಪ್ಲಸ್ ಡೋರ್ಸ್ ಇರುತ್ತೆ, MD ಕಂಪ್ನಿದು ಅಂತ ಹೇಳ್ಬಿಟ್ಟು. ಅದು ಟಾಪ್ ಕಂಪ್ನಿನೇ. ಸೊ ಇದು ಮಾಸ್ಟರ್ ಬೆಡ್ರೂಮಲ್ಲಿ POP ಎಲ್ಲ ಮಾಡಿಸಿದ್ದಾರೆ. ಸೊ ಕಬೋರ್ಡ್ ಸ್ಲೈಡಿಂಗ್ ಕಬೋರ್ಡು, ಡ್ರೆಸ್ಸಿಂಗ್ ಯೂನಿಟು ಮತ್ತು ಕಂಪ್ಯೂಟರ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ವರ್ಕಿಂಗ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ವರ್ಕಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಅದಕ್ಕೆ ಕಬೋರ್ಡ್ ಎಲ್ಲ ಕೊಟ್ಟಿದ್ದಾರೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಸೊ ಡ್ರಾ ಎಲ್ಲ ಮಾಡಿಸಿದ್ದಾರೆ. ಇದು ಅಟ್ಯಾಚ್ ರೆಸ್ಟ್ ರೂಮ್ ಇದು. ಡೋರ್ಸ್ ಎಲ್ಲ WPC ಡೋರ್ಸ್ ಇರುತ್ತೆ. ರೆಸ್ಟ್ ರೂಮ್ ಕೂಡ ಸ್ಪೇಸಿಯಸ್ ಆಗಿದೆ. ಈ ರೆಸ್ಟ್ ರೂಮ್ 2 ಥರನೂ ಕನ್ವರ್ಟ್ ಮಾಡ್ಬೋದು. ವೆಟ್ ಟು ಡ್ರೈ ಎರಡೂ ಕನ್ವರ್ಟ್ ಮಾಡ್ಕೋಬೋದು, ಅಷ್ಟೊಂದು ಸ್ಪೇಸಿಯಸ್ ಆಗಿದೆ. ಕಮೋಡೆಲ್ಲ ವಾಲ್ ಮೌಂಟೆಡ್ ಬರುತ್ತೆ, ಜಾಗರ್ ಮತ್ತು ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ಕಮೋಡೆಲ್ಲ ಜಾಗರ್ ಫಿಟ್ಟಿಂಗ್ ಈ ಫ್ಲೋರ್ಗೆ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸೇ ಕೊಡುವಂಥದ್ದು. ಎಲ್ಲ ಜಾಗರ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ರೆಸ್ಟ್ ರೂಮ್ ಬ್ಯಾಕ್ ಸೈಡ್ಗೂ ಸ್ಪೇಸ್ ಇದೆ. ಸೊ ಎರಡೂ ಡಿವೈಡ್ ಮಾಡ್ಕೋಬೋದು. ಇದು ಕಾಮನ್ ರೆಸ್ಟ್ ರೂಮ್ ಇದು ಡೋರ್ ಕೂಡ ಅಷ್ಟೇ WPC ಡೋರ್ ಇರುತ್ತೆ. ಸೊ ಅದು ಅಷ್ಟೇ ಸೇಮ್ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇದು ಕಾಮನ್ ರೂಮ್ ಇದು. ಸೊ ಇದು ಕೂಡ ಅಷ್ಟೇ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಆರಾಮಾಗಿ. POP ಮಾಡಿಸಿದ್ದಾರೆ. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಡ್ರೆಸ್ಸಿಂಗ್ ಸ್ಟ್ಯಾಂಡಿಂಗ್ ಮಿರರ್ ಕೂಡ ಹಾಕ್ಸಿದ್ದಾರೆ. ಸೊ ವಿಂಡೋ ಎಲ್ಲ ಅಷ್ಟೇ 3 ರ್ಯಾಕ್ ವಿಂಡೋಸ್ ಕೊಟ್ಟಿರುವಂಥದ್ದೆಲ್ಲನೂ. ಇದು ಕಾಮನ್ ರೆಸ್ಟ್ ರೂಮ್ ನೋಡ್ಬೋದು. ಇದರಲ್ಲೂ ಕೂಡ ಅಷ್ಟೇ ಸ್ಪೇಸಿಯಸ್ ಆಗಿದೆ. ಫುಲ್ ಅಪ್ ಟು ರೂಪ್ವರೆಗೂ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದಾರೆ ನೀಟಾಗಿ. ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಇದರಲ್ಲೂ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇದನ್ನು ಜಾಗರ್ ಫಿಟ್ಟಿಂಗ್ಸೇ ಕೊಡುವಂಥದ್ದು. ಟ್ಯಾಪ್ಸು, ಡೈವಾಟ್ರು, ಕಮೋಡು, ಸಿಂಕ್ ಎಲ್ಲನೂ ಜಾಗರ್ ಫಿಟ್ಟಿಂಗ್ಸೇ ಕೊಡ್ತಾರೆ ಫಸ್ಟ್ ಫ್ಲೋರ್ಗೆ ಮಾತ್ರ. ರಿಮೈನಿಂಗ್ ಫ್ಲೋರ್ಸ್ಗೆಲ್ಲನೂ ಕಮೋಡು ಮತ್ತು ಸಿಂಕ್ ಬಂದ್ಬಿಟ್ಟು ಸೆರಾ ಕೊಡ್ತಾರೆ. ಸೊ ರಿಮೈನಿಂಗ್ ಆಲ್ ಶವರ್ ಏನಿರುತ್ತೆ, ಡೈವಾಟ್ರು ಅದೆಲ್ಲನೂ ಜಾಗರ್ ಫಿಟ್ಟಿಂಗ್ಸೇ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಶೂ ಹಾಕಿದೆ ಅದು. ಸೊ ಅಲ್ಲಿ ಒಳಗಡೆ ಇಟ್ಟಿದೆ. ಔಟ್ಸೈಡು ಇಲ್ಲಿ ಮ್ಯಾನೇಜ್ ಮಾಡ್ಕೋಬೋದು ಅದನ್ನು. ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಬಂದುಬಿಟ್ಟು 1 BHK 2 BHK 2 ಯೂನಿಟ್ಸ್ ಮಾಡಿದ್ದಾರೆ. ಸೊ ಒಂದು ಮನೇಲಿ ಓನರ್ ಇದ್ಕೊಂಡು ಆಲ್ಮೋಸ್ಟ್ ಒಂದು 70,000 100% ರೆಂಟ್ ಬರುತ್ತೆ. ಸೊ ಆ ಥರ ರೆಂಟಲ್ ಕೂಡ ಡಿಮ್ಯಾಂಡ್ ಇದೆ ಏರಿಯಾ ಕೂಡ. ಸೊ ಸೆಕೆಂಡ್ ಫ್ಲೋರಲ್ಲಿದೆ. ಸೊ ಇಲ್ಲೇ ಪ್ಯಾಸೇಜ್ ಕೂಡ ನೋಡೋ 3 ಫೀಟ್ ಇರುತ್ತೆ. ಫ್ರಂಟ್ಗೆಲ್ಲೂ SS ಫೀಡಿಂಗ್ ವಿತ್ 12 mm ಟಫ್ಲಾನ್ ಗ್ಲಾಸಸ್ ಯೂಸ್ ಮಾಡಿದ್ದಾರೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ UPVC ಸೀಲಿಂಗ್ ಯೂಸ್ ಮಾಡಿದ್ದಾರೆ. ಸೊ ಅಂದರೆ ಎಲ್ಲ ವುಡನ್ ಕಲರ್ದು. ಸೊ ಇದು ಸಿಂಗಲ್ ಬೆಡ್ರೂಮ್ ಇದು. ಡೋರೆಲ್ಲ ಈಸ್ಟ್ ಫೇಸಿಂಗ್ ಕೊಟ್ಟಿದ್ದಾರೆ. ಡೋರ್ಗೆಲ್ಲನೂ PU ಪಾಲಿಶ್ ಆಗಿದೆ ಆಲ್ರೆಡಿ. ಸೊ ಲಾಕ್ಸ್ ಎಲ್ಲ ಸೇಮ್ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಲಾಕ್ಸ್ ಎಲ್ಲನೂ ಫ್ಲೋರಿಂಗ್ ಎಲ್ಲನೂ ಸೇಮ್ ಗ್ರಾನೈಟೇ ಕೊಟ್ಟಿರುವಂಥದ್ದು. ಸೊ ಲಿವಿಂಗ್ ರೂಮ್ ಇದು. ಹಾಲ್ ಇದು. ಒಂದು ವಿಂಡೋ ಕೊಟ್ಟಿದ್ದಾರೆ. POP ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. TV ಯೂನಿಟ್ ಇದು. TV ಯೂನಿಟ್ ಕೂಡ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ TV ಯೂನಿಟ್ ಕೂಡ. ಪೂಜಾ ರೂಮ್ ಕೂಡ ಚಿಕ್ಕದಾಗಿ ಕಬೋರ್ಡೆಲ್ಲ ಮಾಡಿಸಿದ್ದಾರೆ. ಕೆಳಗಡೆ ಬಂದ್ಬಿಟ್ಟು UPS ಸೆಟ್ ಮಾಡ್ಕೋಬೋದು TV ಯೂನಿಟ್ ಹತ್ರನೇ. ಸೊ ಅದಕ್ಕೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಕಾದರೆ
ಇದು ಯು ಪಿ ಎಸ್ ಕೂಡ ಇಲ್ಲಿ ಸೆಟ್ ಮಾಡ್ಕೋಬೋದು. ಕಿಚನ್ ಇದು ಮಾಡ್ಲರ್ ಕಿಚನ್ಗಿದು ಡೀಸೆಂಟ್ ಸೈಜಲ್ಲೇ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಬೇಕಾದರೆ ಫ್ರಿಡ್ಜ್ ಇಟ್ಕೋಬೋದು ಸ್ಟಾರ್ಟಿಂಗಲ್ಲಿ, ರಿಮೈನಿಂಗ್ ಎಲ್ಲ ಕಿಚನಲ್ಲಿ ಯುಟಿಲೈಸ್ ಮಾಡ್ಬೋದು. ಸ್ಪೇಸಿಯಸ್ ಆಗಿದೆ, ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಕಾಮನ್ ರೂಮ್ ಇದು, ಓಪನ್ ಕಬೋರ್ಡ್ಸ್ ಇರುತ್ತೆ, ಮೇಲ್ಗಡೆ ಬಂದುಬಿಟ್ಟು ಲಾಫ್ಟ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ರೂಮ್ ಸೈಕೊಂಡು ಡೀಸೆಂಟ್ ಇದೆ, ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಸೊ ಇದು ಬಂದುಬಿಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು. ಸೊ ಇದು ವಾಷಿಂಗ್ ಮಿಷಿನ್ ಪಾಯಿಂಟ್, ಇದು ಕಾಮನ್ ರೆಸ್ಟ್ ರೂಮ್ ಇದು ಕೂಡ ನೋಡ್ಬೋದು ಸ್ಪೇಸಿಯಸ್ ಆಗಿದೆ. ಡೋರ್ಸ್ ಎಲ್ಲ WPC ಡೋರ್ಸ್ ಬರುತ್ತೆ, ಇದಕ್ಕೆಲ್ಲನೂ ಸಿಂಗಲ್ ಮೌಂಟೆಡ್ ಪೀಸ್ ಕಮೋಡ್ ಬರುತ್ತೆ. ಸೊ ನೋಡ್ಬೋದು ಯಾವ ಥರ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಇದು. ಎಲ್ಲನೂ ಇನ್ಸೈಡೇ ಪ್ಲ್ಯಾನ್ ಮಾಡೋದ್ರೆ ಫ್ರಿಡ್ಜು, ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲನೂ ನೀಟಾಗಿ, ಸೊ ಹಾಲು ಕಿಚನ್ ಎಲ್ಲ ಸ್ಪೇಸಿಯಸ್ ಥರ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ 2 BHK ಇದು, ಇಲ್ಲೂ ಕೂಡ ನೋಡ್ಬೋದು ಮೇಲ್ಗಡೆ ಎಲ್ಲ ನೋಡಿ UPVC ಸೀಲಿಂಗ್ ಮಾಡಿಸಿದ್ದಾರೆ. 2 ಮನೆಗೆ ಅಕ್ಕಪಕ್ಕ ಇಲ್ದಿರ, ಡಿಸ್ಟರ್ಬೆನ್ಸ್ ಇಲ್ದಿರ ನೀಟಾಗಿ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಇದು ಕೂಡ ಡೋರ್ ಫೇಸಿಂಗ್ ಇಷ್ಟೇ ಇರುತ್ತೆ. ಡೋರ್ ವಾಸ್ಕಲ್ಲೆಲ್ಲನೂ PU ಪಾಲಿಶ್ ಮಾಡಿಸಿದ್ದಾರೆ, ಎಲ್ಲ ನೋಡ್ಬೋದು. ಎಲ್ಲ ಬರ್ಮಾ ವಾಟರ್ ಟೀ ಕುಟ್ಟಿರುತ್ತೆ ಎಲ್ಲನೂ. ಸೊ ಇದು 2 BHK ಇದು, ಡಬಲ್ ಬೆಡ್ರೂಮ್ ಮಾಡಿಸಿದ್ದಾರೆ ಇಲ್ಲಿ. ಸೊ ಹಾಲಲ್ಲಿ ಕೂಡ ನೋಡ್ಬೋದು ಡಿಸೈನಾಗಿ ನೀಟಾಗಿ POP ಎಲ್ಲ ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಕೊಟ್ಟಿದ್ದಾರೆ. TV ಯೂನಿಟ್ ಕೂಡ ನೋಡ್ಬೋದು, ತುಂಬ TV ಯೂನಿಟ್ ಕೂಡ ಅಷ್ಟೇ ಡೀಸೆಂಟಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಪೂಜಾ ರೂಮ್ ಪ್ಲಸ್ UPS ಪಾಯಿಂಟ್ ಕೆಳಗಡೆ ಮಾಡಿಸಿದ್ದಾರೆ ಇದು. ಸೊ ಹಾಲ್ ಕೂಡ ನೋಡ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆರಾಮಾಗಿ ಸೋಫಾ ಎಲ್ಲ ಹಾಕ್ಕೋಬೋದು. ಸೊ ಇಲ್ಲಿ ಬಾರ್ಡ್ರಲ್ಲಿ ನೋಡ್ಬೋದು ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಎಂಟ್ರೆನ್ಸ್ ಪಾರ್ಟ್ಸ್ಗೆಲ್ಲನೂ ವುಡನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಿಚನ್ ಇದು ಮಾಡ್ಲರ್ ಕಿಚನ್ ಇದು. ಸೊ ಇಲ್ಲೂ ಕೂಡ ನೋಡ್ಬೋದು ಫ್ರಿಜ್ ಪಾಯಿಂಟ್ ಸಪ್ರೇಟ್ ಆಗಿರುತ್ತೆ. ಮೇಲ್ಗಡೆ ಲಾಫ್ಟ್ ಮಿಡ್ ಯೂನಿಟ್ಟು SS ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡ್ಬೋದು ಯಾವ ಥರ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಕಿಚನ್ ಸೈಜ್ ಕೂಡ ಅಷ್ಟೇ, ಇದು ಆಲ್ಮೋಸ್ಟ್ 4.5 feet 5 feet ಬರುತ್ತೆ ಇದು. ಸೊ ಲೆಂತ್ ಬಂದುಬಿಟ್ಟು ಆಲ್ಮೋಸ್ಟ್ 10 feet ಬರುತ್ತೆ. ಸೊ ಆ ಥರ ಕಿಚನ್ ಕೂಡ ಕೊಟ್ಟಿದ್ದಾರೆ. ಕಾಮನ್ ರೂಮ್ ಇದು. ಸೊ ಇಲ್ಲೂ ಕೂಡ ನೋಡು ಓಪನ್ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಲಾಫ್ಟ್ ಮಿಡ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬೇಕಾದರೆ ನೀವು ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಅಂದರೆ 9 feetಗೆ 10 feet ಬರುತ್ತೆ ರೂಮ್ ಇದು. ಈ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಓಪನ್ ಕಬೋರ್ಡ್ಸ್ ಇದ್ರೂ. ಸೊ 2 ರೂಮ್ಗೂ ಒಂದೇ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದಕ್ಕೆ ರೂಮ್ಸ್ ಎಲ್ಲ ಸ್ಪೇಸಿಯಸ್ ಆಗಿದೆ. 2 ರೂಮ್ಗೂ ಒಂದು ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಕಾಮನ್ ರೂಮ್ ಇದು. ಇದಕ್ಕೆ ಇಲ್ಲಿ ಕ್ವೀನ್ ಸೈಜ್ ಕಟ್ಟನ್ನು ಮ್ಯಾನೇಜ್ ಮಾಡ್ಕೋಬೋದು ಇಲ್ಲಿ. ಸೊ ಇಲ್ಲ ಇದು ಮ್ಯಾನೇಜ್ ಮಾಡಿದ್ರೆ ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು. ಬಟ್ ಕ್ವೀನ್ ಸೈಜ್ ಕಟ್ ಫಿಟ್ ಆಗುತ್ತೆ ಕರೆಕ್ಟಾಗಿ, ಯಾಕೆಂದರೆ ಓಪನ್ ಕಬೋರ್ಡ್ಸ್ ಇರೋದ್ರಿಂದ. ಸೊ ಕ್ವೀನ್ ಸೈಜ್ ಕಟ್ ಪಕ್ಕ ಫಿಟ್ ಆಗುತ್ತೆ. ಸೊ ಎಲ್ಲ ಕಬೋರ್ಡ್ಸ್ ಎಲ್ಲ ನೋಡ್ಬೋದು. ಮೇಲ್ಗಡೆ ಲ್ಯಾಪ್ಟಾಪ್ ಕಬೋರ್ಡ್ಸ್, ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಸ್ಟ್ಯಾಂಡಿಂಗ್ ಮಿರರ್ ಎಲ್ಲ ಕೊಟ್ಟಿದ್ದಾರೆ. ಇಷ್ಟು ಇದು ಡಬಲ್ ಬೆಡ್ರೂಮ್ ಇದು. 2nd ಫ್ಲೋರಲ್ಲಿ. ಈವನ್ 3rd ಫ್ಲೋರ್ ಕೂಡ ಸೇಮ್ ಇರುತ್ತೆ, ಆ್ಯಸ್ ಇಟ್ ಈಸ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಜಸ್ಟ್ POP ಡಿಸೈನ್ ಮಾತ್ರ ಚೇಂಜ್ ಆಗಿರುತ್ತೆ. ರಿಮೈನಿಂಗ್ TV ಯೂನಿಟ್, ಕಬೋರ್ಡ್ಸ್ ಎಲ್ಲನೂ ಅಷ್ಟೇ ಸೇಮ್ ಇರುತ್ತೆ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದು 2nd ಫ್ಲೋರ್ ಇದು. 3rd ಫ್ಲೋರ್ ಇದು. ಸೊ ಇಲ್ಲೂ ಅಷ್ಟೇ 1 BHK ಮತ್ತು 2 BHK ಇರುತ್ತೆ. ಸೊ ಆ್ಯಸ್ ಇಟ್ ಈಸ್ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಫ್ರಂಟ್ ಎಲಿವೇಶನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ಡೋರ್ಸನ್ನು ಈಸ್ಟ್ ಫೇಸಿಂಗ್ ಕೊಟ್ಟಿದ್ದಾರೆ. ಸೈಡ್ ಕೂಡ ಈಸ್ಟ್ ಫೇಸಿಂಗೇ ಇರುತ್ತೆ. ಪಕ್ಕ ಎಲ್ಲ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಕಿಚನ್ ಆಗಲಿ, ಸಂಪ್ ಆಗಲಿ, ಬೋರ್ ಆಗಲಿ, ಮೇನ್ ಡೋರ್ಸ್ ಆಗಲಿ, ಸೊ ಎಲ್ಲನೂ ಅಷ್ಟೇ ನೀಟಾಗಿ ಸೊ ವಾಸ್ತುನೇ ಮೇಂಟೈನ್ ಮಾಡಿದ್ದಾರೆ. ಸೊ ವಾಸ್ತು ಕಂಪ್ಲೇಂಟ್ಸ್ ಏನಿಲ್ಲ. ಆಲ್ಮೋಸ್ಟ್ 90% ವಾಸ್ತು ಮೇಂಟೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೋಡ್ಬೋದು 1 BHK ಅಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ವಾಷಿಂಗ್ ಮಿಷಿನ್ ಇಡೋಕ್ಕಾಗಲಿ, ಫ್ರಿಜ್ ಎಲ್ಲ ಇಡೋಕ್ಕಾಗಲಿ ಎಲ್ಲನೂ ನೀಟಾಗಿ ಪ್ಲ್ಯಾನ್ಡಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಜಸ್ಟ್ ಇಲ್ಲಿ ಈ ಮನೆಯಲ್ಲೂ ಓನ್ಲಿ POP ಮಾತ್ರ ಡಿಸೈನ್ ಚೇಂಜ್ ಇರುತ್ತೆ ಅಷ್ಟೇ, ಇಲ್ಲೆಲ್ಲ ಸೇಮ್ ಇರುತ್ತೆ. ಸೊ ಇದು 2 BHK ಇಲ್ಲಿ. ಅಲ್ಲಿ 1 BHK ಸೇಮ್ ಅದೇ ಥರನೇ ಇದು 2 BHK ಇದು. ಸೊ ನೋಡ್ಬೋದು POP ಡಿಸೈನ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ. ಇನ್ನೆಲ್ಲನೂ TV ಯೂನಿಟ್, ಪೂಜಾ ರೂಮಲ್ಲಿ ಕಲರ್ಸ್ ಕೂಡ ಇನ್ನೂ ಚೇಂಜಸ್ ಮಾಡಿಲ್ಲ. ಕೆಳಗಡೆ ಏನು ಮಾಡಿದ್ದಾರೆ 2nd ಫ್ಲೋರ್, 3rd ಫ್ಲೋರ್ ಕೂಡ ಆ್ಯಸ್ ಇಟ್ ಈಸ್ ಮಾಡಿಬಿಟ್ಟಿದ್ದಾರೆ. ಮನೆಗೆ ಮೆಟೀರಿಯಲ್ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗ್ದಿರ ಒಳ್ಳೆ ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ತೊಗೊಳ್ಳೋರ್ಗೂ ತುಂಬ ವರ್ತ್ ಇರುತ್ತೆ ಮನೇನು. ಸೊ ಆರಾಮಾಗಿ ಒಂದು ಮನೆಯಲ್ಲಿ ನೀವು ಇದ್ಕೊಂಡು ಒಂದು 70,000-75,000 ರೆಂಟಲ್ ಕೂಡ ಫ್ಲಚ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ನಿಮಗೆ 75,000 ಅಂತೂ ರೆಂಟ್ ಅಂತೂ ಪಕ್ಕ ಬರುತ್ತೆ ನಿಮಗೆ. ಸೊ ಯಾಕೆಂದರೆ ಆ ಥರ ಡೆವಲಪ್ ಆಗ್ತಾಯಿದೆ ಏರಿಯಾ ಕೂಡ. ಸರೌಂಡಿಂಗಿನ ಒಳ್ಳೆ ಟೆಕ್ ಕಂಪ್ನೀಸ್ ಇದೆ, ಇಂಟರ್ನ್ಯಾಷನಲ್ ಸ್ಕೂಲ್ಸು, ಕಾಲೇಜಸ್ಸು ಎಲ್ಲ ಇದೆ. ಸೊ ಅದರಿಂದ ನಿಮಗೆ ರೆಂಟಲ್ ಕೂಡ ಏನೂ ಯೋಚನೆ ಮಾಡೋವಷ್ಟಿಲ್ಲ. ಸೊ ಒಳ್ಳೆ ರೆಂಟಲ್ ಕೂಡ ಸಿಗುತ್ತೆ ಏರಿಯಾ ಕೂಡ. ಸೊ ಈವನ್ ನಾರ್ತ್ ಬೆಂಗಳೂರಲ್ಲೇ ತುಂಬ ಫಾಸ್ಟಾಗಿ ಬೆಳೀತಾ ಇರುವಂಥ ಏರಿಯಾ ಇದು, ಕಟಿಯಾನೆಲ್ಲಿ ಅಂತ ಹೇಳ್ಬಿಟ್ಟು ಬಾಗ್ಲೂರು ಮೈನ್ ರೋಡ್ ಇದು. ಈವನ್ ಮೆಟ್ರೋ ಸ್ಟೇಷನ್ ಕೂಡ ಆಗ್ತಾಯಿದೆ. ಇನ್ನೊಂದು 1.5 ಇಯರಲ್ಲಿ ಮೆಟ್ರೋ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಬನ್ನಿ ಓಪನ್ ಟೆರೆಸ್ ನೋಡೋಣ. ಟೆರೆಸಲ್ಲಿ ಕೂಡ ಅಷ್ಟೇ 1 RK ಅಂದರೆ ಒಂದು ಸ್ಟುಡಿಯೋ ರೂಮ್ ಟೈಪ್ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ ಸ್ಟುಡಿಯೋ ರೂಮ್ ಕೂಡ. ಸೊ ಇಲ್ಲಿ ಟೆರೆಸ್ಗೆ ಹೋಗೋಕ್ಕೆಲ್ಲೂ ಒಂದು ಐರನ್ ಗೇಟ್ ಕೂಡ ಹಾಕಿದ್ದಾರೆ ನೋಡ್ಬೋದು. ನೀಟಾಗಿ ಸೇಫ್ಟಿ ಡೋರೆಲ್ಲ ಹಾಕ್ಸಿದ್ದಾರೆ ಐರನ್ದು. ಓಪನ್ ಟೆರೆಸ್ ಇದು ನೋಡ್ಬೋದು. ನೀಟಾಗೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದಾರೆ.
ಮಡ್ಡಿ ಎಲ್ಲ ಹಾಕ್ಸಿ ಮತ್ತೆ ವಾಟರ್ ಪ್ರೂಫಿಂಗ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ ಮೇಲ್ಗಡೆನು. ಸೊ ಇಲ್ಲಿ ಕ್ಲಾತ್ ಎಲ್ಲ ವಾಶ್ ಮಾಡೋಕ್ಕೆ ಪಾಯಿಂಟ್ ಎಲ್ಲ ಮಾಡಿಸಿದ್ದಾರೆ. ಮೇಲ್ಗಡೆ ಮನೆಗೆ 2 ಟ್ಯಾಂಕ್ ಬರುತ್ತೆ 1500 ಲೀಟರ್ದು, ಪ್ಲಸ್ ಫಸ್ಟ್ ಫ್ಲೋರ್ ಮಾತ್ರ ಸೋಲಾರ್ ಕೊಟ್ಟಿದ್ದಾರೆ 220 ಲೀಟರ್ಸ್ದು. ಸೊ ಇನ್ನು ರಿಮೈನ್ ಎಲ್ಲ ಮನೆಗೂ ಆಪ್ಷನ್ ಇರುತ್ತೆ, ಸೋಲಾರ್ ಆಪ್ಷನ್ ಇರುತ್ತೆ. ಸೊ ಎಲ್ಲ ಮನೆಗೂ ಕನೆಕ್ಟ್ ಮಾಡ್ಕೋಬೋದು. ಸೊ ಏರಿಯಾ ವೈಸ್ ಕೂಡ ನೋಡ್ಬೋದು, ತುಂಬ ಡೆವಲಪ್ ಆಗಿದೆ, ತುಂಬ ಫಾಸ್ಟ್ ಡೆವಲಪ್ ಆಗ್ತಾ ಇರುವಂಥ ಏರಿಯಾ ಕೂಡ. ಸೊ ಮೇಲ್ಗಡೆ ಹೋಗೋಕ್ಕೆ ಐರನ್ ಸ್ಟೆಪ್ಸ್ ಕೊಟ್ಟಿದ್ದಾರೆ. ಆಮೇಲೆ ಕ್ಲಾತ್ ಎಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಮಾಡಿಸಿದ್ದಾರೆ ಆಲ್ರೆಡಿ. ಇದು 1 RK, ಇದು ಡೋರ್ ಎಲ್ಲ ಸಿಗುತ್ತೆ, ಫ್ಲಶ್ ಡೋರ್ ಇತ್ತು. ಇದು ಡೋರ್ ಕೂಡ ಈಸ್ಟ್ ಫೇಸಿಂಗೇ ಮಾಡಿಸಿದ್ದಾರೆ. ಇದಕ್ಕೂ ಈ ರೂಮ್ ಕೂಡ ವಾಸ್ತು ಪ್ರಕಾರನೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನೋಡ್ಬೋದು, ರೂಮಲ್ಲಿ ಕೂಡ ಸ್ಲ್ಯಾಬ್ ಎಲ್ಲ ಹಾಕ್ಸಿದ್ದಾರೆ, ಕಿಚನ್ ಸ್ಲ್ಯಾಬ್ ಹಾಕ್ಸಿದ್ದಾರೆ, ಕೆಳಗಡೆ ಕಬೋರ್ಡ್ ಇದು ಬಾಕ್ಸಲ್ಲೆಲ್ಲ ಮಾಡಿಸಿದ್ದಾರೆ, ಕಬೋರ್ಡ್ ಮಾಡಿಸಿದ್ದಾರೆ ಒಂದು ನೀಟಾಗಿ. ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ, ಮಿಡ್ ಇಂಟ್ ಕೂಡ ಮಾಡಿಸಿದ್ದಾರೆ. ರೂಮ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರು. ಒಂದು ಚಿಕ್ಕದಾಗಿ ಒಂದು TV ಯೂನಿಟ್ ಕೂಡ ಮಾಡಿಸಿದ್ದಾರೆ. ಇದು ರೆಸ್ಟ್ ರೂಮ್, ಇದು WPC ಡೋರ್ ಯೂಸ್ ಮಾಡಿದ್ದಾರೆ ರೆಸ್ಟ್ ರೂಮ್ಗೆಲ್ಲೂ. ರೆಸ್ಟ್ ರೂಮ್ ಕೂಡ ನೋಡಿದ್ರೆ ಆಲ್ಮೋಸ್ಟ್ ಒಂದು 6 ಸೈಜ್ ರೂಮ್ ಟೈಪ್ ಅಷ್ಟು ದೊಡ್ಡದಾಗಿದೆ ರೆಸ್ಟ್ ರೂಮ್ ಕೂಡ. ಇದ್ರೂ ವೆಸ್ಟರ್ನ್ ಟಾಯ್ಲೆಟ್ಸೇ ಮಾಡಿಕೊಡ್ತಾರೆ. ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು BBMP ಲಿಮಿಟ್ಸಲ್ಲಿರುತ್ತೆ. 11B ಈ ಖಾತಾ ಪ್ರಾಪರ್ಟಿ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ, 70 ಪೇಪರ್ಸ್ ಅನ್ನೋರು, ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಸೊ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು 2,30 lakhs ಇರುತ್ತೆ, ನೆಗೋಷಿಯಬಲ್ ಆಗುತ್ತೆ. ಸೊ ಬಿಲ್ಡಿಂಗ್ ಕಾಣಿಸುತ್ತೆ ಅದು ನೋಡಿ, ಸಲಾರ್ಪುರಿಯ ಸತ್ವ ಅಂತ ಹೇಳ್ಬಿಟ್ಟು, ಹಾರಿಜಾನ್ ಸತ್ವ ಅಮೆಜಾನ್ ಕಂಪ್ನಿ ಬರ್ತಾ ಇರುವಂಥದ್ದು. ಇಲ್ಲಿ ಈ ಬಿಲ್ಡಿಂಗ್ ಬಂದ್ಬಿಟ್ಟು ಇನ್ಫೋಸಿಸ್, ಕೊಲಿನ್ಸ್ ಏರೋಸ್ಪೇಸ್ ಇರುವಂಥದ್ದು. ಈ 2 ಬಿಲ್ಡಿಂಗ್ ಸೆಂಟ್ರಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಬರುತ್ತೆ. ಇವನು ಏರ್ಪೋರ್ಟ್ ಮೇನ್ ರೋಡ್ ಕೂಡ ಅಲ್ಲೇ ಇರೋದು. ಜಸ್ಟ್ ಅಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು. ಸೊ ಈ ಥರ ಒಳ್ಳೆ ಡೆವಲಪ್ ಆಗಿದೆ. ಸರೌಂಡಿಂಗ್ ಕೂಡ ಒಳ್ಳೆ ವಾತಾವರಣ, ತುಂಬ ಚೆನ್ನಾಗಿದೆ. ಮನೆ ಕೂಡ ಒಳ್ಳೆ ರೆಂಟಲ್ ಕೂಡ ಸಿಗುತ್ತೆ. ಸೊ ಕಾಲೇಜ್ ಬಂದ್ಬಿಟ್ಟು ರೇವಾ ಕಾಲೇಜ್ ಇದೆ, ಬೃಂದಾವನ್ ಕಾಲೇಜ್ ಇದೆ, ನಿಟ್ಟೆ ಕಾಲೇಜ್ ಇದೆ, ಮಣಿಪಾಲ್ ಯೂನಿವರ್ಸಿಟಿ ಇದೆ, VIT ಕಾಲೇಜ್ ಇದೆ. ಈ ಥರ ಟಾಪ್ ಕಾಲೇಜಸ್ ಇದೆ. ಸ್ಕೂಲ್ಸ್ ಬಂದ್ಬಿಟ್ಟು NPS ಇದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, ನಿಟ್ಟೆ ಮೀನಾಕ್ಷಿ ಸ್ಕೂಲ್ ಇದೆ, ಮತ್ತು ಬಂದ್ಬಿಟ್ಟು ರೈನ್ ಇಂಟರ್ನ್ಯಾಷನಲ್ ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಪಕ್ಕದಲ್ಲೇ ನಾರಾಯಣಿ ಟೆಕ್ನಾ ಸ್ಕೂಲ್ ಇದೆ, ಅಮೃತ ಸೆಂಟ್ರಲ್ ಸ್ಕೂಲ್ ಇದೆ. ಒಳ್ಳೆ ಸ್ಕೂಲ್ಸ್ ಎಲ್ಲ ಇದೆ. ರಿಮೈನಿಂಗ್ ಡೀಟೇಲ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.